ಪ್ರಿಯಾಂಕಾ ಖರ್ಗೆ ಅವರು ವಿಚಾರದಲ್ಲಿ ಈಗ ವಿಜೇಂದ್ರ ಅವರು ಟಕ್ಕರ್ ಕೊಡ್ತಾರೆ. ಸೊ ಅವಾಗ ಪ್ರಿಯಾಂಕಾ ಖರ್ಗೆ ಒಂದು ಮಾತು ಹೇಳ್ತಾರೆ, ಬಿಜೆಪಿಯಲ್ಲೇ ವಿಜೇಂದ್ರ ಅವ್ರ ಮಾತು ಕೇಳಕ್ಕೆ ರೆಡಿ ಇಲ್ಲ, ಅವ್ರು ಹೇಳಿದ್ರು ಅಂತ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತಾರೆ. ಯಾಕೆಂದ್ರೆ ಆತ ಏನು ರಾಜು ಅಂತ ನೀವೇನು ಬಿಜೆಪಿ ನಾಯಕರೀಗ ರಾಜುನೇ ಕಾರಣ ಈ ಪ್ರಿಯಾಂಕಾ ಖರ್ಗೆ ಆಪ್ತ ಆತ ಅಂತ ಹೇಳ್ತಾರೆ, ಅವ್ನು ಬಿಜೆಪಿಲಿ ಇದ್ದವನು ಅಂತ ಹೇಳ್ತಾರೆ ಅವರು. ಕಣ್ಣಿರೋ ಜಾಗದಲ್ಲಿ ಕಣ್ಣಿಲ್ಲ, ಕಿವಿ ಇರೋ ಜಾಗದಲ್ಲಿ ಕಿವಿ ಇಲ್ಲ. ಅವ್ರಿಗೆ ಎರಡೂ ತಪ್ಪೋಗಿದ್ದಾವೆ. ಯಾರಿಗೆ? ಪ್ರಿಯಾಂಕಾ ಖರ್ಗೆ. ಓಕೆ. ಕಣ್ಣುಗಳು ತಲೆ ಮೇಲೆ ಬಂದ್ಬಿಟ್ಟವೆ, ಓಕೆ. ಕಿವಿ ಕಣ್ಣು ಮೇಲೆ ಕಿವಿ ಬಂದಿದ್ದಾವೆ. ಅವ್ರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಕಣ್ಣಿದ್ದು ಕುರುಡ, ಕಿವಿ ಇದ್ದು ಕಿವುಡ. ಯಾರು? ಈ ಪ್ರಿಯಾಂಕಾ ಖರ್ಗೆ. ತನ್ನ ತಂದೆ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟು ಅಂತ ಹೇಳಿ ಅವರು ಮಾತಾಡೋದು ಸರಿ ಇಲ್ಲ. ನನಗೆ ಆತ್ಮೀಯ ಸ್ನೇಹಿತ, ಅವರ ಕುಟುಂಬ ನನ್ನ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ದೀವಿ. ಆದರೆ ಅವರು ನಡವಳಿಕೆ ಇತ್ತೀಚೆಗೆ ಅಹಮ್ಮಿಂದ ಕೂಡಿದೆ. ರಾಜು ಕಪ್ನೂರ್ ಅವರು ಚೀಟಿ ಬರ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಬಿ ಜೆ ಪಿಯನ್ನು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಬಿ ಜೆ ಪಿಗೆ ನೀನು ಲೀಡ್ರಾ, ನೀನು ಸಲಹೆಗಾರನ, ನೀನು ಯಾರು ಬಿ ಜೆ ಪಿಗಲ್ಲಿ ಹಂಗೆ ಹಿಂಗೆ ಯಾರು ಮಾತು ಕೇಳಿ ನಮ್ಮ ಮನೆಗೆ ಬಂದಿದ್ರಾ, ವಿಜೇಂದ್ರ ಮನೆಗೆ ಹೋಗಿದ್ರಾ, ಇಲ್ಲ ಬೊಮ್ಮಾಯಿ ಮನೆಗೆ ಹೋಗಿದ್ರಾ, ನಿಮ್ಮ ಪಾರ್ಟಿ ಹೆಂಗೆ ನಡೀತಾ ಇದೆ ಅಂತೇಳಿ ಬಿ ಜೆ ಪಿ ಆಫೀಸ್ಗೆ ಹೋಗಿದ್ರ ಇವರು, ಬಿ ಜೆ ಪಿಯಲ್ಲಿ ಯಾರು ಕೇಳ್ತಾ ಇದ್ದಾರೆ ಅಂತೇಳಿ ಬರೀ ಉಡಾಫಿ ಮಾತುಗಳು ಮಾತಾಡೋದು ಬಿಟ್ಟು ಮೊದಲು ಏನೋ ನೀನು ಸರಿ ಮಾಡ್ಕೋಬೇಕು, ನಿನ್ನ ನಡವಳಿಕೆಯನ್ನು ತಿದ್ದುಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ನಡವಳಿಕೆ ತುಂಬ ಅಹಮ್ಮಿಂದ ಕೂಡಿದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಅಹಮ್ಮಿಂದ ಕೂಡಿದೆ, ಭವಿಷ್ಯ ಇದೆ. ಭವಿಷ್ಯ ಇರೋಂಥವ್ರು ಅಹಮ್ಮಿಂದ ಮಾತಾಡೋದು ಬಿಡಬೇಕು. ಇನ್ನೂ 30 ವರ್ಷ ರಾಜಕೀಯ ಮಾಡೋ ಬಯಸಿದವರಿಗೆ, ಆದರೆ ಅವ್ರು ನಡ್ಕೊತಾ ಇರೋ ರೀತಿ ತಪ್ಪಾಗಿದೆ. ಅದನ್ನು ತಿದ್ದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಕೇಳೋದು ಬಿಟ್ಟೋದು ಅವ್ರಿಗೆ ಸೇರಿದ್ದು. ಓಕೆ, ಅವ್ರು ಮಾಡ್ತಾ ಇರೋದು ತಪ್ಪಿದೆ.